ಅಂತ ಹೇಳಿದರು. ನಂತರ ಸಮಯದಲ್ಲೇ ನೀವು ಅದಕ್ಕೆ 6 ಲಕ್ಷಕ್ಕೆ ಅವರು ನಾನು ಮಿನಿಸ್ಟ್ರಿಂದ ಲಾಭ ಮಾಡಿ ತೋರಿಸಿದೆ ಅಂತ ಅವ್ರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಈ ಒಂದು ಸಮಸ್ಯೆ ನಿಜವಾದ ಜನಸಾಮಾನ್ಯರ ಸಮಸ್ಯೆ 1-2 ಪಕ್ಷಗಳ ನಡುಗಿನ ಕಾದಾಟಕ್ಕೆ ಕಾರಣ ಆಗ್ಲಿಕ್ಕೆ ನೀವೇನು ಮಾಡಿದ್ರಿ, ನೀವು ಎಂಥ ಕೆಲಸ ಮಾಡಿದ್ರಿ ಅಂತಲೇ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದು ಬಂದು ನಿಂತುಬಿಟ್ಟದು ಇವತ್ತು. ಹೀಗಾಗಿ ಬೆಲೆ ಏರಿಕೆ ಅನ್ನುತ್ತಿರುವಂತಹ ಈ ಒಂದು ಸಮಸ್ಯೆ ಜೊತೆಗೆ ಈ ಬಸ್ಸುಗಳ ದರ ಏರಿಕೆ ಏನಾಗಬೇಕಾಗಿತ್ತು ಅಂದ್ರೆ ಒಂದು ಸ್ಟ್ರೈಕ್ ರೂಪದಲ್ಲಿ ಒಂದು ಸರ್ಕಾರದ ವಿರುದ್ಧ ಮೂಮೆಂಟ್ ಮಾಡುವಲ್ಲಿ ಸಹಕಾರಿ ಆಗಬೇಕಾಗಿತ್ತು. ಆದರೆ ಈ ನಾಯಕರು ಅದರಲ್ಲಿ ಕುಮಾರಸ್ವಾಮಿಗಳ ಮಾತು ಹೇಳಿದಾಗ ಜನ ಯಾಕೋ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಬಟ್ ಆದರೂ ಒಳನೋಟದಲ್ಲಿ ಒಳಗೆ ಮಾತ್ರ ಜನಸಾಮಾನ್ಯರು ಮಾತಾಡೋದನ್ನ ಅದರಲ್ಲಿ ಕೇಳಿದರೆ ಅವರು ಏನಪ್ಪ ಇದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕಸ್ಕೊಂಡ್ರಲ್ಲ ಅನ್ನುವಂಥ ಮಾತುಗಳು ಮಾತ್ರ ಸ್ಪಷ್ಟ ಆಗ್ತಾ ಇದ್ದಾವೆ. ಇದರಿಂದಾಗಿ ಇಂದಿಲ್ಲ ನಾಳೆ ಕಾಂಗ್ರೆಸ್ ಪೆಟ್ಟು ಬಿಡೋದು ಗ್ಯಾರಂಟಿನ ಬೀಳದೇ ಇರಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದು ಮಾತು. ಜೊತೆಗೆ ಇನ್ನೊಂದು ಮಾತು BJPಗರಿಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ನೀವು ಈ ಎಲ್ಲದಕ್ಕೂ ಗ್ಯಾರಂಟಿ ಕಾರಣ ಅಂತ ಹೇಳ್ತಾ ಹೋದರೂ ಜನ ಮಾತ್ರ ಗ್ಯಾರಂಟಿಗೆ ಒಗ್ತಾ ಇದ್ದಾರೆ. ನೀವು ಮುಂದಿನ ಎಲೆಕ್ಷನ್ಸ್ ಇದನ್ನು ಇಶ್ಯೂ ಮಾಡಿಕೊಂಡು ಜೊತೆಗೆ ಈಗ ನಿಮಗೆ ಜ್ಞಾನೋದಯ ಆಗ್ಯದ, ನಿಧಾನ ಗ್ಯಾರಂಟಿ ಕೊಡೋ ಪ್ರಸಂಗ ಮಾಡ್ತಾಯಿದ್ದೀರಿ, ಕೆಲಸಗಳನ್ನ ಮಾಡ್ತಾಯಿದ್ದೀರಿ, ಇಲ್ಲೂ ಮಾಡ್ತೀರಿ ಅನ್ನೋದು ಭರವಸೆ ಅದ. ಜೊತೆಗೆ ಉದ್ಯೋಗ ಸೃಷ್ಟಿಗೆ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನೋ ಸಹಿತ ಚಿಂತನೆ ಮಾಡಿದ್ರೆ ಭಾಳ ಉತ್ತಮ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ಬೆಲೆ ಏರಿಕೆ ಸಲುವಾಗಿ ನೀವು ಜನರಿಗೆ ಧ್ವನಿ ಕೊಡುವಂಥ ಮತ್ತು ಗುಲಾಬಿ ಹಂಚುವಂಥ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡಿದಿರಿ. ಅದು ಸರ್ಕಾರಕ್ಕೆ ಒಂದು ತಲೆನೋವು ಆಗುವುದರಲ್ಲಿ 2 ಮಾತಿಲ್ಲ. ಆದರೆ ಅದಕ್ಕಾಗಿ ಏನಾದರೂ ಸ್ವಲ್ಪ ದರ ಇಳಿಸ್ಬೋದಾ ಅನ್ನೋ ಸಹಿತ ಈಗಾಗಲೇ ಚರ್ಚೆಯಲ್ಲಿದೆ. ಒಂದು 5% ಇಳಿಸ್ತಾರೋ, ಎಷ್ಟು % ಇಳಿಸ್ತಾರೋ ನೋಡಬೇಕಾಗಿದೆ. ಯಾಕಂದ್ರೆ ಜನ ಮತ್ತಿದು ಒಂದು ರೀತಿ ಏನಪ್ಪ ಅಂತಂದ್ರೆ ಮಾಬ್ ಕ್ರಿಯೇಟಾಗಿ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ಸಿದ್ದರಾಮಯ್ಯರಿಗೂ ಒಳಗಿಂದೊಳಗೆ ಭಯ ಅದ. ಮತ್ತು ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಬುದ್ಧಿವಂತಿಕೆ ಅದ. ಅವರು ಮೋಸ್ಟ್ಲಿ ಒಂದು ದರ ಇಳಿಸ್ಬೋದು, ಒಂದಿಟ್ಟು ಕೊಟ್ಟಂಗೆ ಮಾಡಿ ಒಂದು ಕೆಡ್ದಂಗೆ ಮಾಡಿ ಈ ಒಂದು ಏನು ಉಬ್ಬರದ ಅದನ್ನು ಕಡಿಮೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಏನಾಗ್ತಾಗಲಿ ಜನ ಮಾತ್ರ ಒದ್ದಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ನೆನಪಿರಲಿ. ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.